ನೀವು ಒಂದು 2 ನಿಮಿಷ ಮಾತಾಡಿ ಬನ್ನಿ. ಸರ್ ನಮಸ್ಕಾರ. ಹಾಂ ಸರ್. ಇದು ಹುಣಸೂರಿನ ನಗರದಲ್ಲಿರುವಂಥ ಸಾರ್ವಜನಿಕ ಸ್ಮಶಾನ. ಹೌದು ಸರ್. ಸೊ ಇಲ್ಲಿ ರಸ್ತೆ ಅಗಲೀಕರಣ ಮತ್ತು ಸೇತುವೆ ಕಟ್ಟಲಿಕ್ಕೆ, ಲಕ್ಷ್ಮಣ ತೀರ್ಥ ನದಿಗೆ ಸೇತುವೆ ಕಟ್ಟಲಿಕ್ಕೆ ಈ ಸಾರ್ವಜನಿಕ ಸ್ಮಶಾನವನ್ನು ಇವರು ಹೆಚ್ಚು ಕಡಿಮೆ ನಾಶಗೊಳಿಸಿ ಮತ್ತು ಅವ್ರ ಹಿಂದೆ ಅವರ ಪ್ರೀತಿಪೂರ್ವಕವಾಗಿ ಪ್ರತಿ ವರ್ಷ ಬಂದು ಪೂಜೆ ಮಾಡಲಿಕ್ಕೆ ಕಟ್ಕೊಂಡಿದ್ದಂಥ ಗೋರಿಗಳಿಗೇನಿದ್ದಾವೆ ಅವನ್ನ ಕಡೆಲ್ಲ ನಾಶ ಮಾಡಿದಾರಲ್ಲ. ಇದು ನೀವು ಸಾರ್ವಜನಿಕ ಗಮನಕ್ಕೆ ತಂದಿರಾ, ನಗರ ಪಾಲಿಕೆಗೆ ಹೇಳಿದಿರಾ ಅಥವಾ ನಮ್ಮ ತಾಲೂಕು ಆಡಳಿತಕ್ಕೆ ಹೇಳಿದರೆ ಇದನ್ನು ಏನು ಸಮಸ್ಯೆ ಇದು? ಸರ್, ಮೊದಲನೇದಾಗಿ ನಾನು ನಮ್ಮ ನಗರಸಭೆ ಕಮಿಷನರ್ಗೂ ಮತ್ತು AWಗೂ ಹೇಳಿದ್ದೆ. ಅದು ಇಲ್ಲಿ ನೋಡಿ, ಸಾರ್ವಜನಿಕ ಸ್ಮಶಾನದಲ್ಲಿ ಖಾಸಗಿ ಯಾರೋ ಬಂದುಬಿಟ್ಟು ಕಾಂಟ್ರಾಕ್ಟರ್ ಬಂದು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಗೋರಿಗಳಿದೆ, ಇಲ್ಲಿ ಅವ್ರು ವರ್ಷಕ್ಕೆ ಒಂದ್ಸರಿ ಕಾರ್ಯ ಮಾಡೋರು ಇರ್ತಾರೆ. ಆಮೇಲೆ ಅವಮಾನ ಮಾಡ್ತಾ ಇದ್ದಾರೆ ಯಾರು ತೀರೋಗಿದ್ದಾರೆ ಅವ್ರಿಗೆ. ಅದನ್ನು ಹೇಳಿದ್ದಕ್ಕೆ ಅವರು ಮಾಡ್ತೀನಿ ಅಂತಂದರು, ಅದೇನೂ ಮಾಡಿಲ್ಲ. ಅದಾದಮೇಲೆ ನಾನು AC ಮೇಡಮ್ಗೂ ಹೇಳಿದೆ. ಆ AC ಮೇಡಮು ಏನೋ ಕೆಲಸ ಮಾಡಿಲ್ಲ. ಅವರು ಇಲ್ಲಿಗೆ ಬಂದು ಏನು ಸಮಸ್ಯೆ ಇದೆ ಇಲ್ಲಿ ಸ್ಮಶಾನದ್ದು, ಏನಕ್ಕೆ ಇಲ್ಲಿ ಸ್ಮಶಾನಕ್ಕೇ ಇವರು ಗುರಿ ಮಾಡ್ತಾ ಇದ್ದಾರೆ. ಈ ಸ್ಮಶಾನ, ಈ ಗೋರಿ ಒಬ್ಬ AW ಆಗಿದ್ದವರು ಮಾದೇವಪ್ಪನವರು, ಅವರು ತೀರ್ಕೊಂಡಿದ್ದಲ್ವಾ? ಹೌದು, 2018ರಲ್ಲಿ ತೀರ್ಕೊಂಡ್ರು. ಅವರು ಇಲ್ಲಿ ಅವರು ಸೇವೆ ಕೂಡ ಮಾಡಿದವರು. ಸೊ ಇಂಥವ್ರ ಸ್ಮಶಾನ ಕೂಡ ಈಗ ಹೇಳೋರು ಕೇಳೋದ್ರಂಗೆ ಆಗೋಯ್ತು. ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಅದಕ್ಕೊಂದು ಲೆಕ್ಕಾಚಾರ ಬೇಡವಾ? ಯಾಕೆ ಹಿಂಗೆ ಮಾಡಿದರು? ಉಳಿಸ್ಕೋಬೇಕಲ್ಲ ಸರ್ ಸ್ಮಶಾನ, ಹೆಂಗೋ ಇತ್ತು ಚೆನ್ನಾಗಿ. ಇವಾಗ ಅದನ್ನ ಬಿಟ್ಟು ಇವರು ಕಾಂಕ್ರೀಟ್ ಎಲ್ಲ ಕಟ್ಕೊಂಡು ಬೇರೆ ಕಡೆ ಮಾಡ್ಕೊಳ್ಳಿ. ನಮ್ಮ ಪಬ್ಲಿಕ್ ಸ್ಮಶಾನಕ್ಕೆ ಅವ್ರು ಬಂದ್ ಮಾಡೋ ಅವಶ್ಯಕತೆ ಏನಿತ್ತು? ಅಲ್ಲ, ಪಬ್ಲಿಕ್ ಸ್ಮಶಾನ ಕೂಡ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಅದು. ಹಾಗೆ ಬೇಕಾಬಿಟ್ಟಿ ಮಾಡೋ ಹಂಗಿಲ್ಲ. ಇಲ್ಲಿ ಗೌರವನೇ ಇಲ್ಲ ಸರ್ ಇಲ್ಲಿ ಸ್ಮಶಾನ ಅನ್ನೋದು. ಮತ್ತು ಸ್ಮಶಾನ ಅಂತ ಯಾಕೆ ಮಾಡ್ಬೇಕಾಯ್ತು? ಇಲ್ಲಿ ಅಲವ ಯಾಕೆ ಮಾಡ್ಬೇಕಾಯ್ತು? ನೋಡಿ, ಎಲ್ಲೆಲ್ಲ ನೋಡಿದೆ ಹೆಣದ ಮೇಲೆಲ್ಲ ಬಿಸಾಕಿದ್ದಾರೆ. ಸಾರಿ, ಇದು ಸ್ಮಶಾನ ಗೋರಿಗಳ ಮೇಲೆಲ್ಲ ಬಿಸಾಕಿದರೆ. ಕೆಲವು ಗೋರಿಗಳನ್ನ ಡ್ಯಾಮೇಜ್ ಮಾಡಿದ್ದಾರೆ. ಒಂದು ಸಿವಿಕ್ ಸೆನ್ಸ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಇದು ತಪ್ಪಲ್ವಾ? ಒಬ್ರಿಗೆ ಹಿಂಗೆ ಗೌರವ ಇದ್ದಾಗಂತೂ ಗೌರವ ಕೊಡಲ್ಲ, ಸತ್ ಮೇಲೆ ಆದ್ರೆ ಕೊಡ್ತಾರೆ ಅಂದರೆ ಅದೂ ಇಲ್ಲ. ಇಲ್ಲಿ ಎಲ್ಲ ಹಾಗೆ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಪೂರ್ತಿ ಅದರ ಮೇಲೆ ಅಂದರೆ ಅವರ ಏನು ಸ್ಮಶಾನದಲ್ಲೇ ಅವರ ಹಣಗಳು ಹೂತ ಜಾಗದಲ್ಲೇ ಈಗ ಅದನ್ನೆಲ್ಲ ಅಗದು ಹಾಕಿ ಈ ಥರ ಬಳಸಿದ್ದಾರೆ. ಇದನ್ನು ಬೇರೆ ಕಡೆನೂ ಮಾಡ್ಬೋದಾಗಿತ್ತು. ಇಲ್ಲಿ ಯಾಕೆ ಮಾಡಿದ್ರು ಅಂತ ಅರ್ಥ ಆಗ್ತಾಯಿಲ್ಲ ಇವರು. ಆ ಕಡೆ ಮಾಡ್ಬೋದಾಯ್ತಲ್ಲ, ಜಾಗ ಇತ್ತಲ್ಲ ಸ್ಮಶಾನ. ಅಟ್ಲೀಸ್ಟ್ ಮಿನಿಮಮ್ ಸೆನ್ಸ್ ಅದು. ನೋಡಿ, ಹೀಗೆ ಯಾರು ಮಾಡ್ತಾರಾ? ಹೀಗೆ ಓಕೆ. ಇದು ಯಾರು ಕಾಂಟ್ರಾಕ್ಟ್ದಾರ? ಯಾರು ಗೊತ್ತಿಲ್ಲ ಸರ್. ಓಕೆ. ಓಕೆ, ಹುಣಸೂರಿನಲ್ಲಿರುವಂಥ ಒಂದು ಒಳ್ಳೆಯ ವಿಶಾಲವಾದಂಥ ಸ್ಮಶಾನ ಲಕ್ಷ್ಮಣ ತೀರ್ಥ ನದಿಯ ದಡದಲ್ಲಿ ಇದಿದೆ. ಅದು ಹುಣಸೂರು ಬೈಪಾಸ್ ರಸ್ತೆಯಲ್ಲಿ ಇರೋದ್ರಿಂದ, ಒಂದು ತಾಲೂಕು ಆಡಳಿತದ ಪಕ್ಕದಲ್ಲೇ ಅದು ಇರೋದ್ರಿಂದ ಇದನ್ನು ರಕ್ಷಣೆ ಮಾಡ್ಬೋದಾಗಿತ್ತು. ಆದರೆ ಅಧಿಕಾರಿಗಳು ಯಾಕೆ ಇದನ್ನೇ ನೆಗ್ಲೆಕ್ಟ್ ಮಾಡಿದರು ಅಥವಾ ಕಾಂಟ್ರಾಕ್ಟ್ದಾರ್ ಕೂಡ ಯಾಕೆ ಉಡಾಫೆ ಮಾಡಿದ್ರು ಅಂತಲೂ ಅರ್ಥ ಆಗ್ತಾಯಿಲ್ಲ. ಆದರೂ ನಗರಸಭೆ ಮಾಜಿ ಸದಸ್ಯರಾದಂತಹ ನಮ್ಮ ವಿವೇಕ್ ಅವರು ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಮತ್ತು ಅವರ ಪೌರಾಯುಕ್ತರು ಕೂಡ ಎಲ್ಲ ಹೇಳಿದ್ದಾರೆ. ಆದರೂ ಕ್ರಮ ಆಗಿಲ್ಲ. ಈ ಥರದ್ದು ಇದೊಂದು ಒಂದಷ್ಟಿಂದ ದೌರ್ಜನ್ಯನೇ. ಯಾರು ಇಲ್ಲಿ ಶವ ಸಂಸ್ಕಾರ ಮಾಡಿದರು, ಅವರು ಅವರ ಸ್ಮರಣೆಗೆ ಪ್ರತಿ ವರ್ಷ ಬಂದು ಪೂಜೆ ಮಾಡ್ತಿದ್ರು ಅಂಥವ್ರೀಗ ಅವ್ರಿಗೆ ಜಾಗ ಇಲ್ದಂಗೆ ಆಗಿದೆ. ಮತ್ತು ಅದಷ್ಟೇ ಅಲ್ಲ, ಅದೊಂಥರ ಅವಮಾನ ಆದಂಗೆ. ಸೊ ಇದು ಸರಿಯಲ್ಲ. ಅದು ಒಂದು ಪರಂಪರೆಯ ಒಂದು ಧರ್ಮದ ಜನರ ಒಂದು ಮನಸ್ಸನ್ನು ಕೆಡಿಸ್ದಂಗೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಿಲ್ಲ? ಈ ಗಮನ ಹರಿಸಲೇಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಸೊ ಇದನ್ನು ಇಂಥದನ್ನು ಹೌದು, ಸಾರ್ವಜನಿಕ ಉದ್ದೇಶ ಸರಿ, ಆದರೆ ಈ ಜಾಗನೇ ಬಳಸೋಕ್ಕಿಲ್ಲಲ್ಲ. ಸ್ಮಶಾನ ಅಂತ ಪವಿತ್ರವಾದ ಜಾಗ ಅಂತ ಯಾಕೆ ಕರೆಯೋದು ಅದನ್ನು? ಅದು ಸ್ಮಶಾನಗಳು ಅಂತಂದರೆ ಆಲ್ಮೋಸ್ಟ್ ಈಕ್ವಲ್ ಟು ದ ಟೆಂಪಲ್. ಒಂದು ದೇವಸ್ಥಾನದ ಆವರಣದಲ್ಲಿ ಹೋಗಿ ಮಾಡೋಕ್ಕಾಗುತ್ತಾ? ಇದು ತಪ್ಪಲ್ವಾ ಈ ಥರ ಮಾಡ್ತಾ ಇರೋದು? ಸೊ ಅದರಿಂದ ಸರ್ಕಾರದವರು ಕೂಡಲೇ ಗಮನ ಹರಿಸ್ಬೇಕು. ಗಮನ ಹರಿಸ್ತಾ ಹೋದರೆ ಇದು ಬೇರೆ ಥರದ ತಿರುವು ತಗೊಳ್ತದೆ ಅಂತ ಹೇಳ್ತಾ, ಸೊ ಇದನ್ನು ಕೂಡಲೇ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಅದು ನಗರ ಪಾಲಿಕೆಯ ಪೌರಾಯುಕ್ತರಾಗಿರ್ಬೋದು, ಇದನ್ನು ಕೂಡಲೇ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇವೆ. ಧನ್ಯವಾದಗಳು.